ನಾಲ್ಕು ಪರ್ಯಾಯಗಳನ್ನು ನಡೆಸಿದ ಯತಿವರೇಣ್ಯರಿಗೆ ಯತಿಕುಲ ಚಕ್ರವರ್ತಿ ಭಾರತ ಸರ್ಕಾರದ ಪ್ರತಿನಿಧಿಗಳಾಗಿಯೂ ಅವರು ಇಲ್ಲಿ ಇದ್ದಾರೆ. ಅತ್ಯಂತ ವೈವಿಧ್ಯಮಯವಾದ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನಾ ಕಾರ್ಯಕ್ರಮ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಸಮಿತಿ ವ್ಯವಸ್ಥೆ ಮಾಡಿದಂತಹ ಆಯೋಜಿಸಿದಂತಹ ಯತಿಕುಲ ಚಕ್ರವರ್ತಿ ಬಿರುದು ಪೂರ್ವಕವಾದ ಗುರುವಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ಶ್ರೀಪಾದ್ ನಾಯಕ್ ಭಾರತ ಸರ್ಕಾರದ ಮಾನ್ಯ ಸಚಿವರು. ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಮುಕ್ತಾಯದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠದ ಪರ್ಯಾಯದ ಸ್ವಾಗತ ಸಮಿತಿಯವರು ನಮಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡರು. ಆದರೆ ನಮಗೆ ಅನಿಸ್ತು ನಮಗೆ ಸನ್ಮಾನ ಮಾಡುವುದು ಅದು ಶಾಸ್ತ್ರ ವಿರುದ್ಧವಾಗಬಹುದು. ಯಾಕೆಂತೇಳಿ ಹೇಳಿದರೆ ನಾವು ಪರ್ಯಾಯ ಮಾಡಿದ್ದು ಹೌದಾದರೆ ನಮಗೆ ಸನ್ಮಾನ ಅದು ಸರಿ. ಆದರೆ ಈ ಪರ್ಯಾಯವನ್ನು ಸಂಪೂರ್ಣ ಶ್ರೀಕೃಷ್ಣನೇ ನಡೆಸಿಕೊಟ್ಟದ್ದು. ಹಾಗಾಗಿ ಕೃಷ್ಣನಿಗೆ ಸನ್ಮಾನ ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ ಕೊನೆಗೆ ನಾವು ಹೇಳುವ ಮಾತು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ಹೇಳಿ. ಪೂಜೆ ಮಾಡಿದ್ದು ನಾನಲ್ಲ, ಅದು ನೀನೇ ಮಾಡಿಸಿದ್ದು. ಆದ್ದರಿಂದ ನಿನ್ನನ್ನೇ ನಾನು ಗೌರವಿಸಬೇಕು ಎಂಬುದು ಶಾಸ್ತ್ರದ ಸಂದೇಶ. ಹಾಗಾಗಿ ನಮ್ಮ ಪರ್ಯಾಯ ಪೂಜೆ ಇದು ಯಶಸ್ವಿಯಾಗಿದ್ದರೆ ಅದು ಕೃಷ್ಣನ ಅನುಗ್ರಹದಿಂದಲೇ ಯಶಸ್ವಿಯಾದದ್ದು ಹೊರತು ನಮ್ಮ ಪಾತ್ರ ಏನೂ ಇಲ್ಲವಾದ್ದರಿಂದ ಕೃಷ್ಣನಿಗೆ ತುಲಾಭಾರ ಮಾಡಿ ಎಂಬುದಾಗಿ ನಾವು ಸಂದೇಶವನ್ನು ನೀಡಿದೆವು. ನಮಗೆ ತುಲಾಭಾರ ಮಾಡುವುದಕ್ಕಿಂತ ಕೃಷ್ಣನಿಗೆ ತುಲಾಭಾರ ಮಾಡಿದರೆ ಅದು ಶಾಸ್ತ್ರೀಯವಾಗ್ತದೆ, ಅರ್ಥಪೂರ್ಣವಾಗ್ತದೆ ಎಂಬುದಾಗಿ ನಾವು ಈ ಸಂದೇಶವನ್ನು ನೀಡಿದಂತೆ ನಮ್ಮ ಸ್ವಾಷ್ಣನಿಗೆ ಈ ಒಂದು ತುಲಾಭಾರದ ಮುಖಾಂತರ ಅವರು ಈ ಪರ್ಯಾಯಕ್ಕೆ ಮಂಗಳವನ್ನು ಹಾಡಿದ್ದಾರೆ. ಶ್ರೀಕೃಷ್ಣನಿಗೆ ತುಲಾಭಾರ ಯಾವುದರಲ್ಲಿ ಮಾಡಬಹುದು ಹೇಳಿದರೆ ಭಗವದ್ಗೀತೆಯ ಮುಖಾಂತರ ಕೃಷ್ಣನನ್ನು ತುಲನೆ ಮಾಡಬೇಕು. ಕೃಷ್ಣನಿಗೆ ಇಷ್ಟವಾದದ್ದು ಬೇರೆ ಯಾವುದೂ ಅಲ್ಲ, ಗೀತೆಯ ಪುಸ್ತಕದ ಜೊತೆಗೆ ಕೃಷ್ಣನ ತುಲಾಭಾರ ನಡೆಯಲಿ ಎಂಬುದಾಗಿ ನಾವು ಆಶಿಸಿದಂತೆ ನಮ್ಮ ಪರ್ಯಾಯ ಸ್ವಾಗತ ಸಮಿತಿಯವರು ಎಲ್ಲ ಪರ್ಯಾಯವನ್ನು ಮುಗಿಸಿ ಕೃಷ್ಣನಿಗೆ ತುಲಾಭಾರ ಮಾಡುವ ಮುಖಾಂತರ ಈ ಒಂದು ಪರ್ಯಾಯಕ್ಕೆ ಅರ್ಥಪೂರ್ಣವಾದಂತಹ ಒಂದು ಮುಕ್ತಾಯವನ್ನು ಹಾಡ್ತಾ ಇದ್ದಾರೆ ಅಂಥೇಳಿ ನಾವು ಭಾವಿಸ್ತಾ, ತುಲಾಭಾರ ಯಾರು ಮಾಡಬೇಕು ಅಂತೇಳಿ ಹೇಳಿದರೆ ಶ್ರೀಕೃಷ್ಣ ಯಾರ ಮುಖಾಂತರ ಈ ಪರ್ಯಾಯವನ್ನು ನಡೆಸಿದ್ದಾನೋ ಅವರ ಮುಖಾಂತರ ಅವನಿಗೆ ತುಲಾಭಾರ ಆಗಬೇಕು ಅಂತ ನಮ್ಮ ಅಪೇಕ್ಷೆಯಂತೆ ಶ್ರೀ ವಿಶ್ವಪ್ರಿಯ ತೀರ್ಥರ ಮುಖಾಂತರ ಈ ಪರ್ಯಾಯವನ್ನು ಶ್ರೀಕೃಷ್ಣ ನಡೆಸಿದ್ದು, ಅವರ ಮುಖಾಂತರವೇ ಇದೀಗ ಕೃಷ್ಣನಿಗೆ ತುಲಾಭಾರ ನಡೆದಿದೆ. ಅಂತಹ ವಿಶ್ವಪ್ರಿಯ ತೀರ್ಥರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ನಾವು ಹೇಳ್ತಾ ಇದ್ದೇವೆ. ನಮ್ಮ ಪರ್ಯಾಯವನ್ನು
ಅತ್ಯಂತ ಕ್ರಾಂತಿಕಾರಕವಾದಂತಹ ಪರ್ಯಾಯ ಎಂಬುದಾಗಿ ಅನೇಕರು ಹೇಳಿದ್ದುಂಟು. ಹೌದು, ನಮ್ಮ ಪರ್ಯಾಯ ಕ್ರಾಂತಿಕಾರಕ ಪರ್ಯಾಯವೇ ಹೌದು. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಉಡುಪಿಯ ಹಿರಿಯ ಯತಿಗಳು ನಮ್ಮನ್ನು ಪರ್ಯಾಯ ಪೀಠದಲ್ಲಿ ಕೂರಿಸಿದ್ದು ಉಡುಪಿಯ ಇತಿಹಾಸದಲ್ಲೇ ಮೊಟ್ಟ ಮೊದಲು. ಹಾಗಾಗಿ ನಮ್ಮ ಅಷ್ಟಮಠಗಳಲ್ಲಿ ಇವತ್ತು ಅತ್ಯಂತ ಹಿರಿಯ ಶ್ರೀಗಳಾದಂತಹ ನಮ್ಮನ್ನು ಪರ್ಯಾಯ ಪೀಠದಲ್ಲಿ ಕೂರಿಸುವ ಮುಖಾಂತರ ಈ ಪರ್ಯಾಯದ ಕ್ರಾಂತಿಗೆ ಅವರೇ ನಾಂದಿ ಹಾಕಿದ್ದಾರೆ. ಅಂತಹ ಹಿರಿಯ ಯತಿಗಳು ಈ ಪೂಜೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಅದು ಸಂಪೂರ್ಣ, ಅದು ಫಲಪ್ರದ ಎಂಬುದಾಗಿ ನಾವು ಭಾವಿಸ್ತಾ ಈ ಸಂದರ್ಭದಲ್ಲಿ ವಿಶ್ವಪ್ರಿಯ ತೀರ್ಥರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೆ ಪರಾಮೃತಾತ್ ಪರಿಮುಚ್ಛಂತಿ ಸರ್ವೇ ದಹ್ರಂ ವಿಭಾವಂ ಪರಮೇಶ್ಮಭೂತಂ ಯತ್ಪುಂಡರೀಕಂ ಪುರಮದ್ಯದಗ್ಗಸ್ತಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾದಿತವ್ಯಂ. ಶ್ರೀಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರಃ. ಮಾತ್ರ ಅರ್ಥ ಆಗುತ್ತೆ ಅದು. ಪುತ್ತಿಗೆ ಪರ್ಯಾಯ ಅಂತಂದರೆ ಬೆಕ್ಕಿಗೂ ಊಟ ಸಿಗೋಲ್ಲ ಅಂತೇಳಿ ಪುತ್ಯದ ಪರ್ಯಾಯ ಉಂಟು. ಪುಚ್ಚೆಗಲ ಉಂಪುದ್ದಿ ಅಂತ ಹೇಳಿಕೊಂಡು ಪುತ್ತಿಗೆಯವರ ಪರ್ಯಾಯ ಬರ್ತದೆ ಅಂತಂದುಬಿಟ್ರೆ ಜನಗಳು ಬೊಬ್ಬ ಇನ್ನು ಊಟಕ್ಕೆ ಎಲ್ಲಿ ಹೋಗೋದಪ್ಪ, ಊಟಕ್ಕೆ ಎಲ್ಲಿ ಹೋಗೋದಪ್ಪ ಅಂತ ಒಂದು ಹಾಹಾಕಾರ ಇತ್ತು. ಮತ್ತೊಂದು ಮಾತುಂಟು, ಅದೊಂದು ಗಾದೆ ಮಾತು. ಪುತ್ಯದ ಪರ್ಯಾಯ ಉಂಟು, ಪುಚ್ಚೆಗಲ ಉಂಪುದ್ದಿ ಅಂತ. ಮತ್ತೊಂದು ಮಾತುಂಟು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ ಅಂತ ಒಂದು ಮಾತುಂಟು. ಆದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ ಎನ್ನುವ ಗಾದೆಯನ್ನು ಸುಳ್ಳು ಮಾಡಿದವರು ಸುಗುಣೇಂದ್ರ ತೀರ್ಥರು. ಯಾಕೆ ಅಂತಂದರೆ ಪರ್ಯಾಯ ಮುಗೀತಾ ಬಂದಾಗ ಎಲ್ಲ ಜನಗಳದ್ದು ಹಾಹಾಕಾರ, ಅಯ್ಯೋ ಪರ್ಯಾಯ ಮುಗೀತು ಪರ್ಯಾಯ ಮುಗೀತು ಅಂತ ಹಾಹಾಕಾರ. ಅಷ್ಟು ವೈಭವದಿಂದ ತಲೆಗೆ ಬೇಕಾದವರಿಗೆ ತಲೆಗೆ ಆಹಾರ, ಹೊಟ್ಟೆಗೆ ಬೇಕಾದವರಿಗೆ ಹೊಟ್ಟೆಗೆ ಆಹಾರ, ಎರಡೂ ರೀತಿಯಾಗಿರತಕ್ಕಂಥ ಆಹಾರವನ್ನು ಒದಗಿಸಿ ಆಚಾರ್ಯ ಮಧ್ವರ ಸಿದ್ಧಾಂತ. ಆಚಾರ್ಯ ಮಧ್ವರ ಸಿದ್ಧಾಂತ ಎಲ್ಲರಲ್ಲಿಯೂ ಉಂಟು, ಹೇಳುವುದಿಲ್ಲ ಅಷ್ಟೇ. ಏನು ಮಧ್ವರ ಸಿದ್ಧಾಂತ ಅಂದ್ರೇನು? ನೀನು ಅಂತಂದಾಗ ನನ್ನನ್ನು ತೋರಿಸೋಲ್ಲ, ನಾನು ಅಂತಂದಾಗ ನಿನ್ನನ್ನು ಇದು ಮಧ್ವರ ಸಿದ್ಧಾಂತ ಅಷ್ಟೇ. ನೀನು ಅಂತಂದಾಗ ಹೀಗೆ ತೋರಿಸ್ತೇನೆ, ನಾನು ಅಂತಂದಾಗ ಹೀಗೆ ತೋರಿಸ್ತೇನೆ. ಇದನ್ನೇ ಮಧ್ವ ಎಲ್ಲರಲ್ಲಿ ಉಂಟಲ್ಲ, ಆದರೆ ಹೇಳುವುದಿಲ್ಲ ಅಷ್ಟೆ. ಅಂತಹ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಪ್ರಪಂಚದಾದ್ಯಂತ ಹರಡಿರತಕ್ಕಂಥ ಶ್ರೀಗಳವರು ಆರೋಗ್ಯವಂತರಾಗಿ 100 ಕಾಲ ಬಾಳ್ಲಿ ಅಂಥೇಳಿ ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಾ, ಮೂರ್ತಿಗೆ ಸರಿಯಾದ ಒಂದು ಕೀರ್ತಿ. ಅವರ ಹೆಸರೇ ಸುಶ್ರೀಂದ್ರ ತೀರ್ಥರು. ಏನು ಶ್ರೀ ಸುಶ್ರೀ. ಶ್ರೀ ಅಂತ ಯಾವುದಕ್ಕೆ ಹೆಸರು? ದುಡ್ಡಿಗೂ ಶ್ರೀ ಅಂತ ಹೆಸರುಂಟು. ನಿಜವಾಗಿ ಶ್ರೀ ಅಂತ ಹೆಸರಿರೋದು ಇಂದ್ರಿಯಗಳಿಗೆ. ನಮ್ಮನ್ನೆಲ್ಲ ಶ್ರೀಮಾನ್ ಅಂತ ಕರೀತಾರಲ್ಲ, ಶ್ರೀಮತಿ ಅಂತ ಕರೀತಾರೆ. ದುಡ್ಡಿಲ್ಲದವನನ್ನೂ ಕರೀತಾರಲ್ಲ. ಯಾಕೆ? ಇಂದ್ರಿಯಗಳು ಚೆನ್ನಾಗಿ ಉಂಟು ಅಂತ. ಆ ದೇವರು ಕೊಟ್ಟಿರತಕ್ಕಂಥ ಇಂದ್ರಿಯಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಬಂದದ್ದರಿಂದ ಅವರಿಗೆ ಸುಶ್ರೀ ಅನ್ನತಕ್ಕಂಥ ಹೆಸರು ಸಾರ್ಥಕವಾಗಿದೆ. ಯದ್ಯಪಿ ನಾನು ಪ್ರತಿ ದಿವಸ ನೋಡ್ತಾ ಇರ್ತೇನೆ. ಯಾಕೆಂದರೆ ನಾನು 3:15 ಸ್ನಾನ ಮಾಡಿಕೊಂಡು ಗುಡಿಯೊಳಗೆ ಬಂದರೆ ನನ್ನ ಜೊತೆಗೇನೆ ಅವರೂ ಕೂಡ ಸ್ನಾನ ಮಾಡಿಕೊಂಡು ಗುಡಿಯೊಳಗೆ ಬರ್ತಾರೆ, ಒದ್ದೆಯಲ್ಲೇ ಕೂಡ್ತಾರೆ. ನಿಜವಾಗಿ ಹಿಂದಿನ ದಿವಸ ಬಟ್ಟೆ ಒಣ ಹಾಕಬೇಕು, ಅದನ್ನು ಒಬ್ಬ ಎಡಬಲ ಸೇವೆ ಇದ್ದಾನೆ, ಅವ ಕೊಡಬೇಕು. ಅವ ಹಿಂದಿನ ದಿವಸ ಕೊಟ್ಟಿಲ್ಲ, ಇವರು ಒದ್ದೆ ಬಟ್ಟೆಯಲ್ಲೇ ಕೂತಿದ್ದಾರೆ. ಆ ಕೊಡಬೇಕಾದವನನ್ನು ಕರೆದು ಯಾಕೆ ಕೊಟ್ಟಿಲ್ಲ ಅಂತ ಕೇಳುವವರಲ್ಲ.
ಇದು ಸುಶ್ರೀ ತೀರ್ಥರು ಅಂತ ಹೇಳಿಕೊಂಡು. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡವರೇ ಬಹಳ ಲೋಕದಲ್ಲಿ. ಆದರೂ ಕೂಡ ಇನ್ನೊಬ್ಬರಿಗೆ ಒಂದು ಮಾತು ತನ್ನ ಬಾಯಿಯಿಂದ ತುಟಿ ಮೀರಿ ಬಂದದ್ದಿಲ್ಲ. ಇಂತಹ ಸುಶ್ರೀಂದ್ರ ತೀರ್ಥರನ್ನು ಶಿಷ್ಯನನ್ನಾಗಿ ಆಚಾರ್ಯ ಮಧ್ವರಿಗೆ ವಿಷ್ಣು ತೀರ್ಥರು ಇದ್ದಂತೆ, ವಾದಿರಾಜರಿಗೆ ಸುರೋತ್ತಮ ತೀರ್ಥರು ಇದ್ದಂತೆ, ನಮ್ಮ ಸುಗುಣೇಂದ್ರ ತೀರ್ಥರಿಗೆ ಸುಶ್ರೀಂದ್ರ ತೀರ್ಥರನ್ನು ಒದಗಿಸಿಕೊಟ್ಟಿದ್ದಾರೆ. ಕೊನೆ ತನಕ ಇವರಿಬ್ಬರ ಜೀವನ ಭಗವದ್ಗೀತಾ ಎನ್ನುವ ರಥಕ್ಕೆ 2 ಚಕ್ರದಂತೆ ಇರಲಿ ಅಂತ ಆಶಿಸಿ ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಗರುಡಾಗಮನ 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 ಬಂದಾನೋ, ಗರುಡಾಗಮನ 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 ಬಂದಾನೋ, ಗರುಡಮನ ಬಂದಾನೋ. ಮುಖಿಯೊಳಗೆ ಜಗವ ಇಟ್ಟವತ ಸೂಕ್ಷ್ಮತುಲದುಳು ಇಬ್ಬನು ತಾಮದ ಸಾಕ್ಷಿಭೂತ ಲ್ಲ. ಯಾಕೆ ಪಾರ್ಥ ಯತ್ರ ಪಾರ್ಥೋ ಧನುರ್ಧರ, ಯತ್ರ ಪಾರ್ಥೋ ಇಂಥ ವೈಭವ, ಇಂಥ ಶ್ರೀ, ಇಂಥ ವಿಜಯ ಸ್ವಾಮಿಗಳವರಿಗೆ ಯಾಕೆ ಬಂದಿದೆ? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಪಾರ್ಥ ಬೇರೆ ಎಲ್ಲ ಅರ್ಥ ಉಂಟು, ಎಲ್ಲ ಹೇಳ್ತಾರೆ. ಪ ಅರ್ಥ ಪ ರಕ್ಷಕವಾದ ಅರ್ಥ, ದುಡ್ಡು ರಕ್ಷಕ ಅಲ್ಲ. ಈ ಮಂಗಳದ ಕಾರ್ಯಕ್ರಮವನ್ನು ಗುರುಗಳ ಅಂತರ್ಗತನಾದ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆನಂದಮಯಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ, ಆನಂದಮಯಗೆ ಇಂದಿರಾ ರಮಣ ಗೋವಿಂದ ಹರಿಗೆ, ನಂದನ ಕಂದಗೆ ನವನೀತ ಚೋರಗೆ, ಬೃಂದಾರ ಕೇಂದ್ರ ಉಡುಪಿಯ ಕೃಷ್ಣಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ಲೇಷಗೆ, ವಾಸುದೇವ ಮೂರ್ತಿ ಪುರಂದರ ವಿಠಲಗೆ, ದಾಸರನ್ನು ಕಾಯುವ ರುಕ್ಮಿಣಿ ರಮಣಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ